ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ಹೊಸಕೆರೆ ಗ್ರಾಮದ ಶ್ರೀ ಬಸವೇಶ್ವರ ಪ್ರೌಢಶಾಲೆಯನ್ನ ನಡೆಸಲು ಆಡಳಿತ ಮಂಡಳಿಯ ವೈಫಲ್ಯ ಹಾಗೂ ಶಿಕ್ಷಕರ ಕೊರತೆ ಪ್ರಮುಖ ಕಾರಣವಾಗಿದ್ದು, ಇದರ ಪರಿಣಾಮವಾಗಿ ಮಕ್ಕಳ ಭವಿಷ್ಯಕ್ಕೆ ಗಂಭೀರ ತೊಂದರೆ ಉಂಟಾಗುವ ಪರಿಸ್ಥಿತಿ ಎದುರಾಗಿದೆ. ಶಿಕ್ಷಣ ಇಲಾಖೆ ಶಾಲೆಯನ್ನ ಮುಚ್ಚುವಂತೆ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಆತಂಕದ ವಾತಾವರಣದಲ್ಲಿ ಬದುಕುವಂತಾಗಿದೆ. ಇದಕ್ಕೆ ವಿರೋಧವಾಗಿ ಪೋಷಕರು ಹಾಗೂ ಗ್ರಾಮಸ್ಥರು ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಊರಿಗೆ ಹೈಸ್ಕೂಲ್ ಬಂತು ಮುಚ್ಚಲೇಬಾರ್ದು. ಯಾಕೆಂದ್ರೆ ನಮ್ಮ ಮಕ್ಳುಗಳು ಅಭ್ಯಪಾರಿಯಾಗಿ ಮುಂದೆ ತಿರ್ಗೋದು ಬೇಡ. ನನ್ನ ಮಗನೇ ಕೂಲಿ ಹೋಗ್ತಾವ್ನ ಇವತ್ತ. ಆ ಪರಿಸ್ಥಿತಿ ಬೇರೆ ಮಕ್ಳಿಗೆ ಯಾರಿಗೂ ಬರಬಾರ್ದು ಅಂತ ಹೇಳ್ತಿದೀವಿ. ಯಾವುದೇ ಕಾಲಕ್ಕೂ ಸ್ಕೂಲ್ ಮುಚ್ಚಕ್ ಬಿಡಲ್ಲ ನಾವು. ಯಾಕೆಂದ್ರೆ ಕೂಲಿ ಮಾಡಿ ಓದಿಸ್ತಿದ್ದೀವಿ ನನ್ನ ಮಗಳನ್ನ. ನಾವು ಇವತ್ತು ಬೇಡ್ತಿರೋದೇ ಅದನ್ನ. ಯಾಕೆಂದ್ರೆ ಬೇರೆ ಕಡೆ ಕೆಲ್ಗೆ ಹೋಗೋದು ಬೇಡ. ನನ್ನ ಮಗಳು ಸೇಫಾಗಿ ನನ್ನ ಮಗಳು ನನ್ನ ಸ್ಕೂಲ್ಗೆ ಹೋಗಿ ನನ್ನ ಮನೆಗೆ ಬರಬೇಕು ಅಂಬೋದೇ ನಾವು ಬೇಡೋದು. ಅಷ್ಟೇ ನಾವು ಕೇಳ್ಕೊಳ್ಳೋದು. ಮಕ್ಕಳು ಎಜುಕೇಷನ್ಗೆ ತೊಂದರೆ ಆಗುತ್ತೆ. ದಯವಿಟ್ಟು ಸರ್ ಈ ಶಾಲೆಯ ಮುಚ್ಚಬಾರ್ದು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀವಿ. ಮತ್ತು ಮಕ್ಕಳಿಗೆ SLC ಮಕ್ಕಳಿಗೆ ಈಗ 2 ತಿಂಗಳಿಗೆ ಮುಚ್ಚಿರೆ ಅವು ಎಜುಕೇಷನಿಗೆ ತೊಂದರೆ ಆಗುತ್ತೆ. ಮತ್ತು ಆ ಭವಿಷ್ಯಗಳು 30 ಮಕ್ಕಳಿದ್ದೀರಲ್ವಮ್ಮ, 30 ಮಕ್ಕಳು ಭವಿಷ್ಯ ಎಷ್ಟು? 60 ಮಕ್ಕಳು. SLC ಮಕ್ಕಳು ಮಾತ್ರ 30 ಇರೋದು. ಇನ್ನು ಮಕ್ಕಳೆಲ್ಲ ಸೇರಿ 60 ಮಕ್ಕಳಿದ್ದಾವೆ. 60 ಮಕ್ಕಳು ಭವಿಷ್ಯನೂ ಲೆಕ್ಕ ಹಾಕಬೇಕು. ಎಲ್ಲ ಮಕ್ಕಳಿಗೂ ಎಜುಕೇಷನ್ ಸಿಗಬೇಕು. ಈಗ 2 ತಿಂಗಳಿಗೆ ಮುಚ್ಚಿರೆ ಮಕ್ಕಳು ಒಂದು ಬೇರೆ ಕಡೆಗೂ ಸೆಟ್ಟಾಗಿ ಓದೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಮಕ್ಕಳು ಎಜುಕೇಷನ್ಗೂ ಪ್ರಾಬ್ಲಮ್ಮು, ಅವು ಭವಿಷ್ಯಕ್ಕೂ ಪ್ರಾಬ್ಲಮ್. ಇಲ್ಲಿಂದ ದೂರ ಹೋಗಿ ಓದೋದು ಅವಕ್ಕೆ ಮಾನಸಿಕ ಒತ್ತಡನೂ ಸಹ ಬೀಳುತ್ತೆ ಮಕ್ಕಳ ಮೇಲೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇಂಥದಕ್ಕೆ ಅಂತಲ್ಲ, ಮಕ್ಕಳು ಮಾನಸಿಕ ಪ್ರತಿಯೊಂದು ಮೆಂಟಲಿ ಅವಕ್ಕೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ದಯಮಾಡಿ ಈ ಶಾಲೆಯನ್ನು ಎಲ್ಲ ಆಡಳಿತ ಮಂಡಳಿಯೆಲ್ಲ ಕೇಳ್ಕೊತಾ ಇದ್ದೀವಿ. ಈ ಶಾಲೆಯನ್ನು ಮುಚ್ಚಬಾರ್ದು. ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲರೂ ಸಹ ಹೋರಾಡ್ತೀವಿ. ಮಕ್ಕಳಿಗೋಸ್ಕರ ಎಲ್ಲರೂ ಕೈ ಜೋಡಿಸ್ತೀವಿ. ಎಲ್ಲರೂ ಕೈ ಜೋಡಿಸಿ ಮಕ್ಕಳಿಗೋಸ್ಕರ ನಿಂತ್ಕೊಬೇಕು ಅಂತ ಎಲ್ಲರ ಕೈಲೂ ನಾವು ಪ್ರತಿಯೊಬ್ಬ ಮಕ್ಕಳ ಪೇರೆಂಟ್ಸೇ ಆಗಲ್ಲ, ಇಡೀ ಊರವರೇ ಬಂದು ಈ ಮಕ್ಕಳಿಗೋಸ್ಕರ ನಿಂತಿದ್ದಾರೆ. ಇನ್ನು ಮುಂದೆ ನಾವು ನಿಲ್ತೀವಿ. ಮಕ್ಕಳು ಓದೋದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತು ಚೆನ್ನಾಗಿ ಓದ್ತಾರೆ ಅವರು. ಈ ಸಲ ರ್ಯಾಂಕ್ ತಗೊಂಡೇ ಬರ್ತಾರೆ. ಆದಷ್ಟು ಮುಚ್ಚಬಾರ್ದಲ್ವ ಮಕ್ಕಳ. SLC ಮಕ್ಕಳೆಲ್ಲ ರ್ಯಾಂಕ್ ಇನ್ನು ತರ್ತಿರಲ್ವಾ ರಿಸಲ್ಟ್? ಎಲ್ಲ ರಿಸಲ್ಟ್ ಈ ಕ್ಲಾಸಲ್ಲಿ ಮುಚ್ಚಬೇಡ್ರಿ. 2 ತಿಂಗಳು ನಮಗೆ ಬಟ್ ಚಾರ್ಜ್ ಕೊಡೋಕ್ಕೂ ನಮಗೆ ದಿಕ್ಕಿಲ್ಲ. ನಾವು ಅಡ್ಗೆ ಪಟ್ಟಕ್ಕೂ ಇದು ಮಕ್ಕಳಿಗೆ ಚಾರ್ಜ್ ಕೊಟ್ಟು ಕಳಿಸ್ತಾ ಇದ್ದೀವಿ. ನಾವು ಬೇರೆ ಸೇರ್ಸೋಕ್ಕಾಗಲ್ಲ. ನಮ್ಮ ಮಕ್ಳು ಇಲ್ಲೇ ಓದಬೇಕು. ಬಾಕ್ಲು ಮುಚ್ಚಿಬಿಡು, ಸ್ಕೂಲ್ ಬಾಕ್ಲು ಮುಚ್ಚಿಬಿಡ್ದು ಎಂದು ಮುಂದುವರಿಸಲೇಬೇಕು ಈ ಸ್ಕೂಲ. ಆ ಥರ ನಾವು ನಡಿಬೇಕು ಅಂತ ಕೇಳ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಅಡ್ಗೆ ಪಟ್ಟೆ ಕೊಯ್ದು ನಾವು ಚಾರ್ಜ್ ಕೊಡ್ತಾ ಇದ್ದೀವಿ. ನಾವು ಬೇರೆ ಕಡೆ ಸೇರ್ಸೋಕ್ಕಾಗಲ್ಲ. ಈಗ ಎಜುಕೇಷನ್ನು ಅಡ್ಜಸ್ಟ್ ಆಗಲ್ಲ ಬೇರೆ ಕಡೆ. ಆಮೇಲೆ ನಾವು ಬೇರೆ ಕಡೆಗೆ ಹೋಗಲ್ಲ ಅಂತೇವೆ. ನಮ್ಮ ಮಕ್ಕಳು ಸೇರಲ್ಲ, ಇಲ್ಲಿ ಸೇರಲ್ಲ, ನಾವು ಇಲ್ಲೇ ಓದಬೇಕು ಅಂತ ನಮ್ಮ ಮಕ್ಕಳು ಕೇಳ್ತಾವೆ. ಅದರಿಂದ ನೀವು ನಮ್ಮ ಮಕ್ಕಳನ್ನ ಇಲ್ಲೇ ಓದಿಸ್ಬೇಕು ಅಂತ ನಾನು ನಿಮ್ಮನ್ನು ನಮ್ಮ ಶಾಲೆಯ ಹೆಸರು ಶ್ರೀ ಬಸವೇಶ್ವರ ಪ್ರೌಢಶಾಲೆ. ನನ್ನ ಹೆಸರು ಕೋಮಲ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ಶ್ರೀ ಬಸವೇಶ್ವರ ಪ್ರೌಢಶಾಲೆಯನ್ನು ಮುಚ್ಚುತ್ತಿದ್ದೀವಿ ಅಂತ ಹೇಳ್ತಾರೆ. ನಾವು 10ನೇ ಕ್ಲಾಸಲ್ಲಿ ಪ್ರಿಪೇರ್ಡ್ ಇನ್ನು 5 ದಿವಸ ಐತೆ. ಇನ್ನು 5 ದಿವಸದಲ್ಲಿ ನಾವು ಬೇರೆ ಕ್ಲಾಸ್ಗೆ ಹೋಗಿ ಪ್ರಿಪೇರ್ ಆಗೋಕ್ಕಾಗಲ್ಲ. ಇನ್ನು ಎಕ್ಸಾಮ್ 2 ತಿಂಗಳೈತೆ. ಬೇರೆ ಕ್ಲಾಸ್ಗೆ ಹೋಗಿ ನಮ್ಗೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಸೊ ನಮಗೆ ಸೋಷಲ್ ಸೈನ್ಸು ಇತರೆ ಪಾಠಗಳು ನಮ್ಗೆ ಹಿಂದುಳಿದಿದ್ದಾವೆ. ಬೇರೆ ಕ್ಲಾಸ್ಗೆ ಹೋದರೆ ಮಾಡಲ್ಲ ಅವನ್ನ. ನಮ್ಗೆ ಹಾಗಾಗಿ ನಮ್ಮ ಕ್ಲಾಸ್ ನಮ್ಮ ಬಸವೇಶ್ವರ ಪ್ರೌಢಶಾಲೆಯನ್ನು ಮುಚ್ಚಬಾರ್ದು. ನಮ್ಮ ಕ್ಲಾಸ್ ನಮಗೆ ಬೇಕು ಅಂತ ನಾವು MLE ಮತ್ತು ಗುಬ್ಬಿ ಶಾಸಕರು ಮತ್ತು ಗ್ರಾಮ ಪಂಚಾಯತಿ ಪಿ ಡಿ ಅವರ ಹತ್ರ ಮನವಿ ಸಲ್ಲಿಸಿದ್ದೀವಿ. ಸೊ ಹಾಗಾಗಿ ನಮ್ಮ ಕ್ಲಾಸ್ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಕೇಳ್ಕೊತಾ ಇದ್ದೀವಿ. ನಮ್ಮ ಶ್ರೀ ಬಸವೇಶ್ವರ ನನ್ನ ಹೆಸರು ಭವಾನಿ. 10ನೇ ತರಗತಿಯಲ್ಲಿ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಹೊಸಕೆರೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೇನೆ. ನಾವು ಈ ವರ್ಷ 10th ನಮಗೆ ಪಾಠ ಇಲ್ಲೇ ಅಡ್ಜಸ್ಟ್ ಆಗಿರೋದ್ರಿಂದ ಬೇರೆ ಕಡೆ ಹೋದರೆ ನಮಗೆ ಅಲ್ಲಿ ಪಾಠ ಅಡ್ಜಸ್ಟು ಆಗಲ್ಲ. ಮತ್ತು ಆ ಟೀಚರ್ಸು ಬೇರೆ ಅವ್ರ ಸ್ಕೂಲ್ ಮಕ್ಕಳಿಗೆ ಬೇರೆ ಮಾಡಿರ್ತಾರೆ. ನಾವು ಹೋದಾಗ ನಮಗೆ ಅಲ್ಲೇನು ಅರ್ಥ ಆಗ್ತಾಯಿಲ್ಲ. ಅವರು ಹೇಳೋದು ರಿವಿಷನ್ ಮಾಡ್ತಾಯಿದ್ದಾರೆ.
ನಮಗೆ ಇಲ್ಲಿ ಒಂಥರ ಮಾಡಿರ್ತಾರೆ, ಅಲ್ಲಿ ಬೇರೆ ಅಡ್ಜಸ್ಟ್ ಆಗೋಲ್ಲ. ನಾವು SLCಲಿ ಒಳ್ಳೆ ರ್ಯಾಂಕ್ ತೆಕ್ಕೊಂಡು ನೆಕ್ಸ್ಟ್ ಕಾಲೇಜ್ಗೆ ಹೋಗ್ಬೇಕು ಅಂತ ಆಸೆಯಿಂದ ಈ ಸ್ಕೂಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಈಗ ಲಾಸ್ಟ್ ಇನ್ನು 2 ತಿಂಗಳೈತೆ ಅನ್ನೋ ಟೈಮಲ್ಲಿ ಶಾಲೆನ ಮುಚ್ಚುತ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ನಮಗೆ ಹೆಣ್ಮಕ್ಳು ಮಸ್ತು ಚೆನ್ನಾಗಿದ್ದೀವಿ, ನಮಗೆಲ್ಲ ಸಮಸ್ಯೆಗಳಿರ್ತವೆ. ಅಲ್ಲಿಗೆ ಹೋಗೋದು ಬರೋದು ಎಲ್ಲ ನಮಗೆ ಅಡ್ಜಸ್ಟ್ ಆಗೋಲ್ಲ. ಆದ್ದರಿಂದ ನಮ್ಮ ಶಾಲೆಯಲ್ಲಿ ಇಲ್ಲೇ ನಡೆಸೋದ್ರಿಂದ ಎಷ್ಟೋ ಹೆಣ್ಮಕ್ಳು ಮತ್ತು ಬಡವ್ರ ಮಕ್ಕಳೇ ಇಲ್ಲೆಲ್ಲ ಬರ್ತಾ ಇರೋದು. ಯಾರು ಶ್ರೀಮಂತರ ಮಕ್ಕಳಿಲ್ಲ. ಹಂಗಿದ್ದಿದ್ರು ನಮ್ಮನ್ನು ಪ್ರೈವೇಟ್ ಶಾಲೆಗೆ ಸೇರಿಸೋರು, ಇಲ್ಲಿಗೆ ಯಾಕೆ ಹಾಕೋರು? ಹಾಕಿದ್ದಾರೆ. ಇಲ್ಲಿ ನಾವು ಓದ್ತಾ ಇದ್ದೀವಿ. ಅವರು ಇವಾಗ 2 ತಿಂಗಳಲ್ಲಿ ನಮ್ಮನ್ನು ಬೇಡ, ಬೇರೆ ಸ್ಕೂಲ್ಗೆ ಹೋಗ್ರಿ, ಮುಚ್ಚಬೇಕು, ಯಾವುದೇ ಕಾರಣಕ್ಕೂ ನಡ್ಸೋಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇದು ನಮ್ಮ ತಪ್ಪ, ನಾವು ಈ ಶಾಲೆಗೆ ಸೇರಿದ ತಪ್ಪ. ಫಸ್ಟು ಸೇರಿದ್ಮೇಲೆ ಅವ್ರು ನಡೆಸ್ತಾ ಇಲ್ಲ. ಆದ್ದರಿಂದ ನಮ್ಮ ಶಾಲೆನ ಎಲ್ಲರೂ ಉಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. BO ಸರ್ ಬಂದವರು ಅವರು ಬರೀ ಬ್ಲೂ ಪ್ರಿಂಟ್ ಬಗ್ಗೆ ಹೇಳಿದ್ರು. ನಮ್ಮ ಹತ್ರ ಸಮಸ್ಯೆ ನಾವು ಹೇಳೋಷ್ಟೊತ್ತಿ ಅವರು ನಮ್ಮ ಏನು ಪಾಠ ನಡೆದಿದೆ ಅದನ್ನ ಮಾತ್ರ ಕೇಳಿದ್ರು. ಸಮಸ್ಯೆ ನೀವು ಹೇಳಿ ಅಂತ ಅವ್ರು ಕೇಳಲೇ ಇಲ್ಲ. ಸಮಾಜ ಪಾಠ ಆಗಿಲ್ಲ ಅನ್ನೋದೊಂದು ಮಾತ್ರ ಅವ್ರು ನಮ್ಮ ಹತ್ರ ಕೇಳಿದ್ರು ಬಿಟ್ಟರೆ ಪೂರ್ತಿ ಮಾತು ಅವ್ರು ಕೇಳಲೇ ಇಲ್ಲ, ಹೋಗೇ ಬಿಟ್ರು. ಅವರು ನಾವು ಪೂರ್ತಿ ಮಾತು ಕೇಳೋಕ್ಕೂ ಮುಂಚೆ ಬರೀ ಸಮಾಜ ಟೀಚರ್ಸ್ ಕೇಳಿದ್ರು, HMಗೆ ಕರೆಸ್ರಿ ಅಂತ ಹೋದ್ರು. ಅವ್ರು ಕೇಳ್ತಾರ ವಾಪಸ್ ಫೋನ್ ಮಾಡಿ ಕರ್ಸಿದಾರ ಅಂತ. ಎಲ್ಲ ಸಬ್ಜೆಕ್ಟ್ಗೂ ಇಲ್ಲ, 2 ಟೀಚರ್ ಇದ್ದಾರೆ, ಮಿಕ್ತವ್ರನ್ನ ಗೆಸ್ಟ್ ಟೀಚರ್ ಕರ್ಸಿದ್ದಾರೆ. ಅವ್ರ ಸಮಾಜ ಅರ್ಧ ವರ್ಷಕ್ಕೂ ತಕ್ಕನ ಫಸ್ಟೇ ಮುಗಿಸ್ಕೊಟ್ರು. ಎಲ್ಲರೂ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಸಮಾಜನೂ ಮಾಡ್ತಾ ಇದ್ರು. ಅವ್ರು ಅರ್ಧಕ್ಕೆ ಹೋದ್ರು. ಅವಾಗ್ಲಿಂದ ನಾವು ಸರ್ಗಳನ್ನ ಕೇಳ್ತಾ ಇದೀವಿ, ಅವ್ರು ಇನ್ನೂ ಬಂದೇ ಇಲ್ಲ ನಮ್ಮ ಕ್ಲಾಸಿಗೆ. ಸಮಾಜ ಸ್ಕೂಲ್ ಉಳಿಬೇಕು, ಸಮಾಜ ಟೀಚರ್ಸ್ನ ಇವರು ಕರೆಸಿ ಪಾಠ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಪ್ರಸ್ತುತ ಬಸವೇಶ್ವರ ಪ್ರೌಢಶಾಲೆ ಮುಚ್ಚೋದಕ್ಕೆ ಆದೇಶ ಬಂದಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಊರಿನ ಮುಖಂಡರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸ್ಕೂಲಿನ ಕಾರ್ಯದರ್ಶಿಗಳು, ಏನು ಇವಾಗ ಈ ಸಂಸ್ಥೆ ನಡೆಸ್ತಾ ಇದ್ದಾರೆ ಬೂದ್ಗವಿ ಮಠದವರು, ಆ ಸಂಸ್ಥೆ ಕಾರ್ಯದರ್ಶಿಗಳು ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಇವತ್ತೊಂದು ಪ್ರತಿಭಟನೆ ಅರ್ಥಾತ್ ಒಂದು ಚರ್ಚಾ ಸಭೆ ನಡೀತು. ಇದರಲ್ಲಿ ಬಹು ಮುಖ್ಯವಾಗಿ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ವ್ಯವಸ್ಥಿತವಾಗಿ ಏನು ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ ಆ ಸಂಸ್ಥೆಯವ್ರಿಗೆ ಅವರ ಒಂದು ನಿರ್ಲಕ್ಷ್ಯತನ ಇವತ್ತು ಈ ಸ್ಕೂಲು ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿದೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಕಾರಣ ಇಷ್ಟೇ, ಈ ಹಿಂದೆ ಈ ಸ್ಕೂಲ್ ಓಪನ್ ಆದಾಗ ಸುಮಾರು 95ರಿಂದ 98% ರಿಸಲ್ಟ್ ಬರ್ತಾಯಿತ್ತು. ಈ 4-5 ವರ್ಷದಿಂದ ಏನು ಈ ಸಂಸ್ಥೆಯವರು ಈ ಸಂಸ್ಥೆನ ಅಡಾಪ್ಟ್ ಮಾಡ್ಕೊಂಡ್ರು, ಅದಾದಮೇಲೆ ಈ ಇಳಿಮುಖ ಆಯಿತು. ಇಳಿಮುಖ ಆಗೋದಕ್ಕೆ ಕಾರಣ ಏನು? ಟೀಚರ್ಸ್ ಇಲ್ಲ, ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿಲ್ಲ. ಇಲ್ಲಿರೋರು ಕೇವಲ 2 ಟೀಚರ್ಸು, ಇನ್ನು ಉಳಿದವ್ರನ್ನ ಗೆಸ್ಟ್ ಟೀಚರ್ಸ್ ತಗೊಂಡಿದ್ದಾರೆ. ಹಾಗಾಗಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಕುಂಠಿತ ಆಗಿರೋದ್ರಿಂದ ಇದು ಕಡಿಮೆ ಆಗಿದೆ, ಪರ್ಸೆಂಟೇಜು ಕಡಿಮೆ ಆಗಿದೆ, ಸ್ಕೂಲ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಹಾಗಾಗಿ ಮತ್ತು ಇನ್ನೊಂದು ವಿಶೇಷವಾಗಿ ಏನಾಗಿದೆ ಅಂದರೆ, ಇದು ಸ್ಕೂಲ್ ಮುಚ್ಚೋದಕ್ಕೆ ಸರ್ಕಾರ ಆದೇಶ ಮಾಡಿದೆ ಅನ್ನೋ ಮಾಹಿತಿ ಬಂದಿರೋದ್ರಿಂದ ಆ ಮಾಹಿತಿ ಬಗ್ಗೆ ಚರ್ಚೆ ಮಾಡಿದ್ದೀವಿ. BO ಅವರು ಮತ್ತು ಇವ್ರನ್ನ ನಾಳೆ ಶಾಸಕರನ್ನ ಭೇಟಿ ಮಾಡಿಸ್ತಾ ಇದ್ದೀವಿ. ಶಾಸಕರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಒತ್ತಾಯ ಮಾಡಿ ಅಟ್ಲೀಸ್ಟ್ ಈ ಅಕಾಡೆಮಿಕ್ ಇಯರ್ ಮುಗಿಯೋವರೆಗಲಾದರೂ ಈ ಸ್ಕೂಲ್ನ ನಡೆಸಬೇಕು. ತದನಂತರ ಪರ್ಯಾಯ ವ್ಯವಸ್ಥೆ ಊರಿನ ಗ್ರಾಮಸ್ಥರು ಅಥವಾ ಈ ಸರ್ಕಾರ ಏನು ಮಾಡುತ್ತೋ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಮಾರ್ಚ್ವರೆಗೂ ಯಾವುದೇ ಕಾರಣಕ್ಕೂ ಸ್ಕೂಲ್ನ ಸ್ಥಗಿತಗೊಳಿಸಬಾರ್ದು. ಈ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ಏನು ಇವಾಗ ಟೀಚರ್ಸ್ 2 ಇದ್ದಾರೆ, ಅದರ ಜೊತೆಗೆ ಇನ್ನು ಉಳಿದ ಟೀಚರ್ಸ್ನ ಇವರು ಅಟ್ಲೀಸ್ಟ್ ಪಾಠ ಮಾಡೋದಕ್ಕೆ ಆಡಳಿತ ಮಂಡಳಿಯವರು ವ್ಯವಸ್ಥೆ ಮಾಡಿಕೊಂಡು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಒಳ್ಳೆ ಫಲಿತಾಂಶ ಬರೋದಕ್ಕೆ ಸಹಾಯ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ನಾಳೆ ಎಲ್ಲರೂ ಊರಿನ ಮುಖಂಡರು ಮತ್ತು ಸಂಸ್ಥೆಯವರು ಹಾಗೂ BO ಅವರು ನಮ್ಮ ಶಾಸಕರಾದ ವಾಸಣ್ಣವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ನಾಳೆ ಅವರ ಮಾರ್ಗದರ್ಶನ ತಗೊಂಡು ಸಾಧ್ಯವಾದಷ್ಟು ನಾವು ಸರ್ಕಾರದ ಮಟ್ಟದಲ್ಲಿ ಒತ್ತಾಯ ಹಾಕಿ ಸ್ಕೂಲು ಉಳಿಯೋದಕ್ಕೆ ಅಂದರೆ ಮಾರ್ಚ್ ಅಕಾಡೆಮಿಕ್ ಉಳಿಯೋವರೆಗೆ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಹಿತಾಸಕ್ತಿ ಹೊಂದಿದ್ದೀವಿ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧವೂ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಧಿಕ್ಕಾರ ಕೂಗುವ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದರೆ ನಾವು ಸುಮ್ಮನಿರಲ್ಲ ಎಂದು ಪೋಷಕರು ಕಣ್ಣೀರಿಟ್ಟು ಆಕ್ರೋಶಗೊಂಡರು. ಪ್ಯಾಟರ್ನ್ ಚೇಂಜ್ ಆಗಿದೆ. ಹಾಗಂತ ಅಂದ್ಬಿಟ್ಟು ನೀವೇನಾದ್ರು ಚಿಕನ್ ಆಗಬಾರ್ದು. ಕನ್ನಡ ಪಾಠ ಪೂರ್ತಿ ಕಂಪ್ಲೀಟ್ ಆಗಿದೆಯಾ? ಇಂಗ್ಲಿಷ್ ಆಗಿದೆಯಾ? ಹಿಂದಿ ಆಗಿದೆಯಾ? ಆಮೇಲೆ ಮ್ಯಾಥಮೆಟಿಕ್ಸ್ ಆಗಿದೆಯಾ? ಸೈನ್ಸ್ ಆಗಿದೆಯಾ?
ಶಾಲೆಯನ್ನ ಮುಚ್ಚುವ ಮೊದಲು ಗ್ರಾಮಸ್ಥರು ಹಾಗೂ ಪೋಷಕರನ್ನ ಕರೆಸಿ ಸಮಸ್ಯೆ ಬಗೆಹರಿಸಬಹುದಾಗಿತ್ತು. ಮಾರ್ಚ್ ತಿಂಗಳ ಪರೀಕ್ಷೆಗಳು ಪೂರ್ಣಗೊಳ್ಳುವವರೆಗೆ ಯಾವುದೇ ಕಾರಣಕ್ಕೂ ಶಾಲೆಯನ್ನ ಮುಚ್ಚಬಾರದು ಎಂದು ಗ್ರಾಮಸ್ಥರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಆಡಳಿತ ಮಂಡಳಿ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಹೊಸಗೆರೆ, ಗುಬ್ಬಿ ತಾಲೂಕು. ಇಲ್ಲಿ ಕಳೆದ ಸಾಲಿನಲ್ಲಿ ಕೂಡ ಮಕ್ಕಳ ದಾಖಲಾತಿ ಕಡಿಮೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇಲಾಖೆಯಿಂದ ದಾಖಲಾತಿ ಮನ್ನಾಕ್ಕೆ ಆದೇಶ ಆಗಿತ್ತು. ಅದಾದ್ಮೇಲೆ ಈ ವರ್ಷನೂ ಕೂಡ ದಾಖಲಾತಿಯನ್ನು ಸುಧಾರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದು. ಆದರೆ ಅವರು ದಾಖಲಾತಿಯನ್ನು ಸುಧಾರಿಸಿಕೊಂಡಿಲ್ಲ. ಪ್ರತಿ ವಿಭಾಗದಲ್ಲಿ 25 ಮಕ್ಕಳು ಕಡ್ಡಾಯವಾಗಿ ಇರಲೇಬೇಕು, ಕನಿಷ್ಠ 25 ಮಕ್ಕಳು ಇರಲೇಬೇಕು. ಹಾಗಾಗಿ 25 ಮಕ್ಕಳನ್ನ ಸ್ಟ್ರೆಂತ್ ಕಾಯ್ಕೊಂಡಿಲ್ಲ ಅಂತಂದ್ರೆ ಆ ಶಾಲೆಯನ್ನ ಹಾಜರಾತಿ ಮನ್ನಾ ಮಾಡಾದ್ಮೇಲೆ ನೆಕ್ಸ್ಟ್ ಕಾರ್ಯಸಾಧುವಲ್ಲದ ಶಾಲೆ ಅಂತ ಇಲಾಖೆ ಘೋಷಿಸುತ್ತೆ. ಆದರೆ ಇವತ್ತಿನ ದಿನದಲ್ಲಿ ಎಲ್ಲ ಪೋಷಕರು ಈ ಅಕಾಡೆಮಿಕ್ ಇಯರ್ ಯಾರು ಮುಂದುವರಿಸಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳ್ಕೊಂಡಿರೋದ್ರಿಂದ ಈ ಬಗ್ಗೆ ನಮ್ಮ ಇಲಾಖೆ ಮೇಲಧಿಕಾರಿಗಳಿಗೆ ನಾನು ವರದಿಯನ್ನು ಮಾಡಿ ಮುಂದೆ ಯಾವ ರೀತಿ ಅನುಕೂಲ ಮಾಡ್ಬೋದು ಅದ್ರ ಬಗ್ಗೆ ನಮ್ಮ ಇಲಾಖೆ ಮೇಲಧಿಕಾರಿಗಳಿಗೆ ನಾನು ಸಮಾಲೋಚನೆ ಮಾಡ್ತೀನಿ. ಸರ್, ಇವಾಗ ಶಾಲೆ ಮುಚ್ಚೋಕೆ ನಿಮ್ಮ ಇಲಾಖೆನೇ ಅವಕಾಶ ಮಾಡಿಕೊಟ್ಟಿದೆ, ಹಾಜರಾತಿ ಕಮ್ಮಿ ಇದೆ ಅಂತೇಳಿ. ಆಮೇಲೆ ಇಲ್ಲಿನ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಅವರು ಸಹ ಕೈ ಚೆಲ್ಲಿ ಕುಂತಿದ್ದಾರೆ. ಇವ್ರ ಬಗ್ಗೆ ನೀವೇನ್ ಕ್ರಮ ತಗೊಂತೀರಾ? ಶಾಲೆ ಶಿಕ್ಷಕರು ಸಹ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ. ಆಡಳಿತ ಮಂಡಳಿಯವರಿಗೆ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸಲ್ಲಿ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮಲ್ಲಿ ದಾಖಲಾತಿ ಕಡಿಮೆ ಇದೆ, ಅದರಿಂದ ನಾವು ನಮ್ಮ ಮಾಹಿತಿಯನ್ನು ಹಿಂಪಡೆಯಿರಿ ಮತ್ತು ನಮ್ಮ ಶಿಕ್ಷಕರನ್ನ ಬೇರೆ ಶಾಲೆಗೆ ಸೇರಿಸಿ ಅಂತ ಕೂಡ ಅವರು ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದೆ ನಾವು ಇಲಾಖೆ ಮೇಲಧಿಕಾರಿಗಳಿಗೆ ಈ ವಿಚಾರವನ್ನು ತಂದು ಮುಂದಿನ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು. ಬಿಂದುಶ್ರೀ ನ್ಯೂಸ್, ಶಿವರಾಜ್ ಕುಮಾರ್ ಎಚ್, ಗುಬ್ಬಿ.